ಇದು ಇಡೀ ರಾಜ್ಯ ಸರ್ಕಾರವೇ ತಲ್ಲಣಗೊಳ್ಳುವಂತಹ ಸ್ಟೋರಿ. ಈ ಕ್ಷಣದ ಅತ್ಯಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದು. ರಾಜ್ಯ ಸರ್ಕಾರ ಈ ಸ್ಟೋರಿಯನ್ನು ನೋಡಲೇಬೇಕು. ರಾಜ್ಯ ಸರ್ಕಾರದಲ್ಲಿ ಮಹಾ ತಲ್ಲಣವೇ ಸೃಷ್ಟಿಯಾಗಿದೆ. ಈಗ ಶೀಘ್ರವೇ ಡಿಕೆಶಿ ಸಂಪುಟದ ಮೊದಲ ವಿಕೆಟ್ ಪತನವಾಗುತ್ತಾ? ರಾಜಭವನಕ್ಕೆ ತಲುಪಿದೆ ಭ್ರಷ್ಟಾಚಾರದ ಕಡತ. ಈಗ ಸಚಿವರ ವಿರುದ್ಧ ರಾಜ್ಯಪಾಲರಿಗೆ ದೂರು ದಾಖಲಾಗಿದೆ. ರಾಜ್ಯ ಸರ್ಕಾರದ ಮೊದಲ ವಿಕೆಟ್ ಪತನ ಆಗುತ್ತಾ? ಹಾಗಾದ್ರೆ ನೋಡಿ, ಭಾರಿ ಭ್ರಷ್ಟಾಚಾರ ಆಗಿದೆಯಂತ ಈಗಾಗಲೇ ಕಡತಗಳು ರಾಜಭವನಕ್ಕೆ ತಲುಪಿದೆ. ಹೀಗಾಗಿ ಸಹಜವಾಗಿ ಇದರ ವಿರುದ್ಧ ತನಿಖೆ ಆಗೋ ಸಾಧ್ಯತೆ ಇದೆ. ಮೊದಲ ಸಚಿವ ಸಂಪುಟ ಆಯಿತು, ಆದರೆ ಈ ಪಟ್ಟಿಯಲ್ಲಿ ಮೊದಲ ವಿಕೆಟ್ ಪತನವಾಗುತ್ತಾ? ಈ ಕ್ಷಣದ ಅತ್ಯಂತ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಇದು. ರಾಜ್ಯ ರಾಜಕಾರಣದಲ್ಲಿ ಮಹಾ ತಲ್ಲಣವೇ ಸೃಷ್ಟಿಯಾಗೋ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರಕ್ಕೆ ಮಹಾ ಆಘಾತ ಎದುರಾಗೋ ಸಾಧ್ಯತೆ ಇದೆ. ಈಗಾಗಲೇ ಈ ಹಿಂದೆಯೂ ಕೂಡ ಸಾಕಷ್ಟು ಆರೋಪಗಳು ಕೇಳಬಂದಿತ್ತು. ಆದರೆ ಈಗ ನೂತನವಾಗಿ ರಾಜ್ಯ ಸರ್ಕಾರ ಮತ್ತೆ ಈಗ ಫಾರ್ಮೇಷನ್ ಆಗಿದೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರಿಗೆ ಆರಂಭದಲ್ಲೇ ಅವರ ಸಂಪುಟಕ್ಕೆ ಆಘಾತ ಎದುರಾಗೋ ಸಾಧ್ಯತೆ ಇದೆ. ಹಾಗಾದರೆ ಏನಿದು? ಇದಕ್ಕೂ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ. ಮೊದಲ ವಿಕೆಟ್ ಯಾರದ್ದು ಪತನ ಆಗುತ್ತೆ ಗೊತ್ತಾ? ರಾಜ್ಯ ಸರ್ಕಾರದಲ್ಲಿ ನಡೆದಿರುವಂತಹ ಭ್ರಷ್ಟಾಚಾರ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಹಾ ಲೂಟಿ ಬಯಲಾಗಿದೆ. ಭೈರತಿ ಸುರೇಶ್ ವಿರುದ್ಧ ದಿನೇಶ್ ಕಲ್ಲಹಳ್ಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಭೈರತಿ ಮಂತ್ರಿಯಾಗಿದ್ದಂತಹ ಸಂದರ್ಭದಲ್ಲಿ ಮಾಡಿರುವಂತಹ ಒಂದು ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪ ಎದುರಾಗ್ತಾ ಇದೆ. ಸಿದ್ದು ಸಂಪುಟದಲ್ಲಿ ಈ ಭ್ರಷ್ಟಾಚಾರ ಆಗಿದೆಯಂತೆ. ಮಂತ್ರಿ ಭೈರತಿ ಸುರೇಶ್ಗೆ ಈಗ ಬಿಗ್ ಗಂಡಾಂತರ ಎದುರಾಗ್ತಾ ಇದೆಯಾ? ಸಿದ್ದು ಸಂಪುಟದಲ್ಲಿ ಮಂತ್ರಿಯಾಗಿದ್ದಾಗ ಲಂಚ ಪಡ್ಕೊಂಡಿದ್ದಾರೆ ಅನ್ನೋ ಆರೋಪ ಇದೆ. ಸಾಮಾಜಿಕ ಕಾರ್ಯಕರ್ತ ದಿನೇಶ್ ಕಲ್ಲಹಳ್ಳಿ ಈ ಬಗ್ಗೆ ದೂರು ದಾಖಲು ಮಾಡಿದ್ದಾರೆ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಹಗರಣಗಳ ಪಟ್ಟಿಯನ್ನೇ ಕೊಟ್ಟಿದ್ದಾರೆ. ಉನ್ನತ ಮಟ್ಟದ ತನಿಖೆಯಾಗಬೇಕು ಅಂತ ದಿನೇಶ್ ಕಲ್ಲಹಳ್ಳಿ ಅವರು ಒತ್ತಾಯ ಮಾಡಿದ್ದಾರೆ. ಇನ್ನು ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಪಟ್ಟಿಯನ್ನೇ ಕೊಟ್ಟಿದ್ದಾರಂತೆ. ದಾಖಲೆಗಳನ್ನು ಕೂಡ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರ ಮುಂದೆ ಇಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು. ಹೀಗಾಗಿ ಭೈರತಿ ಸುರೇಶ್ ಅವರಿಗೆ ಕಾದಿದೆಯಾ ಕಂಟಕ? ಯಾವ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅನ್ನೋ ಪ್ರಶ್ನೆಗಳು ಕೂಡ ಎದುರಾಗ್ತಾ ಇದೆ. ನಗರಾಭಿವೃದ್ಧಿ ಇಲಾಖೆಯಲ್ಲಿ ಮಹಾ ಭ್ರಷ್ಟಾಚಾರ ಆಗಿದೆ ಅನ್ನೋ ಗಂಭೀರ ಆರೋಪ ಕೇಳಬರ್ತಾ ಇರುವಂಥದ್ದು. ಇನ್ನು ಮೊದಲ ವಿಕೆಟ್ ಪತನ ಆಗುತ್ತಾ ಡಿ ಕೆ ಸಂಪುಟದಲ್ಲಿ? ಡಿ ಕೆ ಅವರ ಸಂಪುಟದಲ್ಲಿ ಈಗ ಮೊದಲ ವಿಕೆಟ್ ಪತನ ಆಗುತ್ತೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಇನ್ನು ಕೇವಲ ಇದಿಷ್ಟು ಮಾತ್ರ ಅಲ್ಲ, ಅಧಿಕಾರವನ್ನು ಕೂಡ ದುರುಪಯೋಗ ಪಡಿಸ್ಕೊಂಡಿದ್ದಾರಂತೆ. ಇಂತಹ ಒಂದು ಗಂಭೀರ ಆರೋಪ ಕೂಡ ಈಗ ಕೇಳಬರ್ತಾ ಇದೆ. ಸ್ವಜನ ಪಕ್ಷಪಾತದ ಆರೋಪ ಕೇಳಬರ್ತಾ ಇದೆ. ಸಚಿವ ಭೈರತಿ ಸುರೇಶ್ ರಾಜೀನಾಮೆಗೆ ಕೌಂಟ್ ಡೌನ್ ಏನಾದರೂ ಶುರುವಾಯ್ತಾ? ಮೊದಲ ವಿಕೆಟ್ ಏನಾದರೂ ಪತನ ಆಗುತ್ತಾ? ಅಕ್ರಮ ಲೇಔಟ್, ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ಆರೋಪ ಕೇಳಬರ್ತಾ ಇದೆ. ಸಮಗ್ರವಾಗಿ ತನಿಖೆಗೆ ಆಗ್ರಹಿಸಿ ಇದೀಗ ದಿನೇಶ್ ಕಲ್ಲಹಳ್ಳಿ ಅವರು ದೂರು ದಾಖಲು ಮಾಡಿದ್ದಾರೆ. ಗಂಭೀರ ಆರೋಪವನ್ನು ಅಧಿಕಾರಿ ಶರಣಪ್ಪ ಮಡಿವಾಳ ಅವರು ಮಾಡಿದ್ರು. ಲಿಂಗಸೂಗೂರು ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಅಧಿಕಾರಿ ಶರಣಪ್ಪ ಅವರ ವಿಡಿಯೋ ಹೇಳಿಕೆಯನ್ನು ಆಧರಿಸಿ ದಿನೇಶ್ ಕಲ್ಲಹಳ್ಳಿ ಅವರು ದೂರು ದಾಖಲು ಮಾಡಿದ್ದಾರೆ. ಲಿಂಗಸೂಗೂರು ಟೌನ್ ಪ್ಲಾನಿಂಗ್ ಅಧಿಕಾರಿ ಶರಣಪ್ಪ ಮಡಿವಾಳರು ಈ ಹಿಂದೆ ಬಾಂಬ್ ಕೂಡ ಸಿಡಿಸಿದ್ರು ಅಧಿಕಾರಿ ಶರಣಪ್ಪ ಮಡಿವಾಳರ್. ಅವತ್ತು ಭಾರಿ ವೈರಲ್ ಕೂಡ ಆಗಿತ್ತು ಶರಣಪ್ಪ ಅವರ ವಿಡಿಯೋ. ಇನ್ನ ಒಂದು ಭಾರಿ ಬಾಂಬನ್ನೇ ಸಿಡಿಸಿದ್ರು. ಅವತ್ತು ಸಿಕ್ಕಾಪಟ್ಟೆ ಚರ್ಚೆ ಆಗಿತ್ತು ಈ ವಿಡಿಯೋ ಬಗ್ಗೆ. ಆದರೆ ಈಗ ಈ ವಿಡಿಯೋ ಬಾಂಬ್ ಮತ್ತೆ ಒಂದು ಬಹುದೊಡ್ಡ ಸ್ಫೋಟಕ್ಕೆ ಕಾರಣವಾಗ್ತಾ ಇದೆ. ಮಂತ್ರಿ ಭೈರತಿ ಸುರೇಶ್ಗೆ ಕಂಟಕ ಎದುರಾಗುತ್ತಾ ಈಗ? ಯಾಕಂದ್ರೆ ಈ ಬಗ್ಗೆ ಸಮಗ್ರವಾಗಿ ತನಿಖೆಯಾಗಬೇಕು ಅಂತ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಪಟ್ಟಿನೇ ಸಲ್ಲಿಕೆಯಾಗಿದೆ. ಹಲವಾರು ದಾಖಲೆಗಳನ್ನು ಕೂಡ ಒದಗಿಸಿಕೊಟ್ಟಿದ್ದಾರೆ.
ಇನ್ನು ಮಂತ್ರಿ ಭೈರತಿ ಸುರೇಶ್ಗೆ ಈಗ ಬಿಗ್ ಗಂಡಾಂತರ ಶುರುವಾಗಿದೆ. ಭೈರತಿ ಸುರೇಶ್ ಅವಧಿಯಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರ ಆಗಿದೆ ಅನ್ನೋ ಆರೋಪ ಕೇಳಿಬರುತ್ತಾ ಇದೆ. ಅಧಿಕಾರವನ್ನ ದುರುಪಯೋಗ ಪಡಿಸಿಕೊಂಡಿರೋ ಆರೋಪ, ಭಾರಿ ಪ್ರಮಾಣದಲ್ಲಿ ವ್ಯಾಪಕವಾಗಿ ಭ್ರಷ್ಟಾಚಾರದ ಆರೋಪ. ಸ್ವಜನ ಪಕ್ಷಪಾತದ ಲಿಸ್ಟ್ ಕೂಡ ರಾಜಭವನಕ್ಕೆ ಈಗ ತಲುಪಿದೆ. ಅಕ್ರಮ ಲೇಔಟ್, ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್ ದಂಧೆಯ ತನಿಖೆಗೆ ಒತ್ತಾಯ ಕೇಳಿಬರ್ತಾ ಇದೆ. ಭಾರಿ ಪ್ರಮಾಣದಲ್ಲಿ ಲಿಂಗಸೂಗೂರು ಟೌನ್ ಪ್ಲಾನಿಂಗ್ ಅಧಿಕಾರಿ ಬಾಂಬ್ ಅನ್ನೇ ಸಿಡಿಸಿದ್ರು. ಲೇಔಟ್ ಅನುಮೋದನೆಗೆ 3.60 ಲಕ್ಷ ರೂಪಾಯಿ ಲಂಚಕ್ಕಾಗಿ ಬೇಡಿಕೆ ಕೂಡ ಇಟ್ಟಿದ್ರು ಅನ್ನೋ ಆರೋಪ ಇತ್ತು. ಅದರಲ್ಲಿ ಸಚಿವರಿಗೂ ಕೂಡ ಪಾಲು ಕೊಡಬೇಕು ಅಂತ ಅಧಿಕಾರಿ ಹೇಳಿದ್ರು. ಈಗ ಆ ಅಧಿಕಾರಿಯೂ ಕೂಡ ಸಿಕ್ಕಿಬಿದ್ದಿದ್ದಾನ. ವೈರಲ್ ವಿಡಿಯೋ ಬೆನ್ನಲ್ಲೇ ಸಚಿವರ ಕುರ್ಚಿಗೆ ಈಗ ನಡುಕ ಶುರುವಾಗಿದೆ. ಸ್ವತಂತ್ರ ಮತ್ತು ನಿಷ್ಪಕ್ಷಪಾತವಾಗಿ ತನಿಖೆಯಾಗಬೇಕು ಅಂತ ದಿನೇಶ್ ಕಲ್ಲಹಳ್ಳಿ ಅವರು ಹಕ್ಕೊತ್ತಾಯ ಮಾಡ್ತಾ ಇದ್ದಾರೆ. ಸರ್ಕಾರಕ್ಕೆ ಖಡಕ್ ನಿರ್ದೇಶನ ಕೊಡಬೇಕು ಅಂತ ರಾಜ್ಯಪಾಲರಿಗೆ ಮನವಿ ಕೂಡ ಮಾಡಿಕೊಂಡಿದ್ದಾರೆ. ಇನ್ನು ಸಚಿವ ಭೈರತಿ ಸುರೇಶ್ ರಾಜೀನಾಮೆಗೂ ಕೂಡ ಕೌಂಟ್ ಡೌನ್ ಶುರುವಾಯಿತಾ ಅನ್ನೋ ಪ್ರಶ್ನೆ ಎದುರಾಗ್ತಾ ಇದೆ. ಅಧಿಕಾರಿ ನೀಡಿದ್ದ ವಿಡಿಯೋ ಹೇಳಿಕೆಯನ್ನು ಆಧರಿಸಿ ತನಿಖೆಗೆ ದಿನೇಶ್ ಅವರು ಈಗ ಆಗ್ರಹ ಮಾಡಿದ್ದಾರೆ. ಆ ವಿಡಿಯೋದಲ್ಲಿ ಅವರು ಒಪ್ಕೊಂಡಿದ್ರು, ಇದರಲ್ಲಿ ಸಚಿವರಿಗೂ ಕೂಡ ಪಾಲು ಹೋಗುತ್ತೆ ಅಂತ ಹೇಳಿದ್ರು. ಹೀಗಾಗಿ ನಿಜಕ್ಕೂ ಅವರ ಪಾತ್ರ ಏನು, ಅದರ ಬಗ್ಗೆ ತನಿಖೆ ಆಗಬೇಕು. ಜೊತೆಗೆ ಅಕ್ರಮವಾಗಿ ಲೇಔಟು, ಪ್ಲಾನಿಂಗು, ಅದಕ್ಕೆ ಅನುಮೋದನೆ ಕೊಡೋದಕ್ಕೂ ಕೂಡ ಹಣ, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಗ್ ಬ್ರೇಕಿಂಗ್ ಅಪ್ಡೇಟ್ಗಳು ಲಭ್ಯವಾಗ್ತಾ ಇದೆ. ಭೈರತಿ ಸುರೇಶ್ ಅವರಿಗೆ ಕಾದಿದೆಯಾ ಕಂಟಕ? ರಾಜೀನಾಮೆ ಕೊಡೋದಕ್ಕೆ ಕೌಂಟ್ ಡೌನ್ ಏನಾದರೂ ಶುರುವಾಗ್ತಾ ಇದೆಯಾ? ಇನ್ನು ದಾಖಲೆಗಳನ್ನು ಕೂಡ ನೋಡ್ತಾ ಇದ್ರಿ. ಇದೀಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರಿಗೆ ಸಲ್ಲಿಕೆಯಾಗಿರುವಂತಹ ಪತ್ರಗಳು ಇದೆಲ್ಲವೂ ಕೂಡ. ಹಾಲಿ ಸಾರಿಗೆ ಸಚಿವರು ಇದೀಗ ಭೈರತಿ ಸುರೇಶ್ ಅವರು ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಮಾಡಿರುವಂತಹ ಕೆಲವು ಭ್ರಷ್ಟಾಚಾರಗಳು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಕೊಟ್ಟಿದ್ದಂತಹ ಒಂದು ಹೇಳಿಕೆ, ಅದು ವಿಡಿಯೋ ರೆಕಾರ್ಡ್ ಕೂಡ ಇದೆ. ಅದರ ಜೊತೆಗೆ ಇಲಾಖೆಯಲ್ಲಿ ಆಗಿರುವಂತಹ ಭ್ರಷ್ಟಾಚಾರ, ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ದಾಖಲೆಗಳಿದ್ದಾವೆ. ಹೀಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯಾಗಬೇಕು ಅಂತ ಒಂದು ಪಟ್ಟಿಯನ್ನೇ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ದಿನೇಶ್ ಕಲ್ಲಹಳ್ಳಿ ಅವರು ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು ಕೇಳಿ. ಇಂದಿನ ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಭೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಲಿಂಗಸೂರಿನ ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ಅಧಿಕಾರಿಯಿಂದ ಲಂಚ ಪಡೆದು ಕೆಲಸ ಮಾಡಿಕೊಡುವಂಥ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಡಿವಾಳ ಅವರನ್ನು ಅಮಾನತುಗೊಳಿಸಲಾಗಿದೆ. ಮೇಲ್ನೋಟಕ್ಕೆ ಇಲ್ಲಿ ಅಕ್ರಮ ಆಗಿದೆ, ಸಚಿವರು ಲಂಚ ಕೇಳಿದ್ದಾರೆ ಎನ್ನುವಂಥದ್ದು ಕೂಡ ಇಲ್ಲಿ ದೂರು ದಾಖಲಾಗಿ ತನಿಖೆ ಕೂಡ ಪೊಲೀಸ್ ಸ್ಟೇಷನಲ್ಲಿ ನಡೀತಾ ಇದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸನ್ಮಾನ್ಯ ಭೈರತಿ ಸುರೇಶ್ ಅವರ ವಿರುದ್ಧ ಸಮರ್ಪಕವಾಗಿ ತನಿಖೆ ಆಗಬೇಕು. ಈ ಭ್ರಷ್ಟಾಚಾರ ಸಚಿವಾಲಯದಲ್ಲೂ ಕೂಡ ವ್ಯಾಪಕವಾಗಿ ಹಬ್ಬಿರೋದರ ಬಗ್ಗೆ ಇಲಾಖೆಯ ಅಧಿಕಾರಿಯೇ ನೇರವಾಗಿ ಆರೋಪ ಮಾಡಿರೋದ್ರಿಂದ ಈ ಕೂಡಲೇ ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿರುವಂಥ ಶ್ರೀ ಭೈರತಿ ಸುರೇಶ್ ಅವರ ವಿರುದ್ಧ ರಾಜ್ಯ ಸರ್ಕಾರಕ್ಕೆ ಸೂಕ್ತವಾಗಿ ತನಿಖೆ ನಡೆಸಲಿಕ್ಕೆ ಆದೇಶ ನೀಡಬೇಕಂತೇಳಿ ನಿನ್ನೆ ರಾಜ್ಯಪಾಲರ ಕಚೇರಿಗೆ ಭೇಟಿ ನೀಡಿ ಒಂದು ಸವಿರವಾದಂಥ ದೂರನ್ನು ಕೂಡ ಕೊಟ್ಟಿದ್ದೇನೆ. ಸನ್ಮಾನ್ಯ ಶ್ರೀ ಭೈರತಿ ಸುರೇಶ್ ಅವರು ಇಲಾಖೆಯಲ್ಲಿ ಹಿಂದೆ ನಡೆದಂಥ ಅಕ್ರಮ ಮತ್ತು ಅವ್ಯವಹಾರಗಳ ಬಗ್ಗೆ ಉನ್ನತ ಮಟ್ಟದ ತನಿಖೆ ಕೂಡ ಆಗಬೇಕಾಗಿದೆ. ರಾಯಚೂರು ಜಿಲ್ಲೆ ಲಿಂಗಸೂರಿನ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಅಧಿಕಾರಿ ಏನಿದ್ದಾರೆ ಶರಣಪ್ಪ ಮಡಿವಾಳ್ರ, ಇವರು ಹೇಳಿಕೆ ಆಧಾರದಲ್ಲಿ ವಿಶೇಷವಾದಂಥ ಒಂದು ತಂಡನ ರಚಿಸಬೇಕಾಗುತ್ತೆ. ಆ ತಂಡದಲ್ಲಿ ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳಿರುವಂಥ ನೋಡಿಕೊಂಡು ಸಚಿವರ ವಿರುದ್ಧ ಒಂದು ಪ್ರಕರಣ ದಾಖಲಿಸಿ ಉನ್ನತ ಮಟ್ಟದ ತನಿಖೆ ಆಗಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಈ ರಾಜ್ಯದ ಸಾರಿಗೆ ಸಚಿವರು ಇಂದಿನ ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಭೈರತಿ ಸುರೇಶ್ ಅವರು ನಗರಾಭಿವೃದ್ಧಿ ಇಲಾಖೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಲಿಂಗಸೂರಿನ ಟೌನ್ ಆ್ಯಂಡ್ ಕಂಟ್ರಿ ಪ್ಲಾನಿಂಗ್ ಅಧಿಕಾರಿಯಿಂದ ಲಂಚ. ಈ ಬಗ್ಗೆ ಮಾತನಾಡೋದಕ್ಕೆ ಹೋರಾಟಗಾರರಾಗಿರುವಂತಹ ದಿನೇಶ್ ಕಲ್ಲಹಳ್ಳಿ ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿನೇಶ್ ಸರ್, ನಮಸ್ಕಾರ. ನಮಸ್ಕಾರ ಸರ್. ನಮಸ್ತೆ. ಇದೀಗ ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರಿಗೆ ಏನೇನಾಗಿದೆ ಕಳೆದ ಒಂದು ಭೈರತಿ ಸುರೇಶ್ ಅವರ ಇಲಾಖೆಯಲ್ಲಿ, ಅದಕ್ಕೆ ಸಂಬಂಧಪಟ್ಟಂತೆ ಪಟ್ಟಿಯನ್ನೇ ಕೊಟ್ಟಿದ್ದೀರಿ. ಏನು ಸರ್ ನಿಮ್ಮ ಆರೋಪ? ಈ ಬಗ್ಗೆ ಮತ್ತಷ್ಟು ನಮ್ಮ ಜೊತೆಗೆ ಮಾತನಾಡೋದಾದ್ರೆ.
ಸರ್, ಇತ್ತೀಚೆಗೆ ಏನಾಗಿತ್ತು ಅಂದ್ರೆ ಸಾಮಾಜಿಕ ಜಾಲತಾಣಗಳು ಮತ್ತು ಸಾರ್ವಜನಿಕ ವಲಯದಲ್ಲಿ ಮತ್ತು ಹಲವು ದೃಶ್ಯ ಮಾಧ್ಯಮಗಳಲ್ಲಿ ಒಂದು ವಿಡಿಯೋ ವೈರಲ್ ಆಗುತ್ತೆ ಸರ್. ಅದರಲ್ಲಿ ಏನನ್ನಂತಂದ್ರೆ ರಾಯಚೂರು ಜಿಲ್ಲೆ ಲಿಂಗಸೂರು ಟೌನ್ ಅಂಡ್ ಕಂಟ್ರಿ ಪ್ಲಾನಿಂಗ್ ನ ಅಧಿಕಾರಿಯಾಗಿರುವಂತ ಶ್ರೀ ಶರಣಪ್ಪ ಮಡಿವಾಳ ಅವರು ಲೆವೆಟ್ ನಕ್ಷೆ ವಿನ್ಯಾಸಕ್ಕೆ ಅನುಮೋದನೆ ನೀಡುವುದಕ್ಕಾಗಿ ಒಂದು 3,03,60,000 4 ಲಕ್ಷಕ್ಕೆ ಡಿಮ್ಯಾಂಡ್ ಮಾಡ್ತಾರೆ ಸರ್ ಅವರು. ಅದನ್ನ ಒಬ್ರು ಸಾರ್ವಜನಿಕರು ಅದನ್ನ ವಿಡಿಯೋ ಮಾಡ್ತಾರೆ. ಅದರಲ್ಲಿ ಅಧಿಕಾರಿ ಹೇಳ್ತಾರೆ, ನೋಡಿ ನಾವು ಇದರಲ್ಲಿ ನಗರಾಭಿವೃದ್ಧಿ ಸಚಿವರಾದಂತ ಶ್ರೀ ಬೈರತಿ ಸುರೇಶ್ ಅವ್ರಿಗೂ ಕೂಡ ನಾವು ಇದರಲ್ಲಿ ಕೊಡಬೇಕು ಅನ್ನುವಂಥದ್ದು, ಪಾಲ್ ಕೊಡಬೇಕು ಅನ್ನುವಂಥದ್ದು. ಇದು ತೀರಾ ಗಂಭೀರವಾದಂತ ಒಂದು ಪ್ರಕರಣ ಸರ್. ಸಚಿವರು ಆದರೂ ಈ ರಾಜ್ಯದ ನಗರಾಭಿವೃದ್ಧಿ ಸಚಿವರಾಗಿರುವಂತ ಅಂದಿನ ಬೈರತಿ ಸುರೇಶ್ ಅವರು ಇಂಥ ಪ್ರಕರಣದಲ್ಲಿ ಗಂಭೀರವಾಗಿ ತನಿಖೆಯನ್ನ ಒಳಪಡಿಸಬೇಕಾಗಿತ್ತು ರಾಜ್ಯ ಸರ್ಕಾರ, ಅಂದು ಸಿದ್ದರಾಮಯ್ಯನವರ ಸರ್ಕಾರ. ಆದ್ರೆ ಸಚಿವರು ಮೇಲ್ನೋಟಕ್ಕೆ ಅಧಿಕಾರಿನ ಅಷ್ಟೇ ಅಮಾನತುಗೊಳಿಸಿದ್ದಾರೆ. ಯಾಕೆ ಅಂದ್ರೆ ಎಲ್ಲಿ ಇವರ ನಮ್ಮ ಮಾಹಿತಿ ಹೊರಗಡೆ ಬರುತ್ತೋ ಅನ್ನುವಂತ ಏಕೈಕ ಕಾರಣದಿಂದ. ಇದರಲ್ಲಿ ವಿಡಿಯೋ ಸಂಭಾಷಣೆಯಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಹಣದ ವ್ಯವಹಾರದ ಬಗ್ಗೆ ಮಾತುಕತೆ ನಡೆಸುವಂತ ಸಂದರ್ಭದಲ್ಲಿ ಅವ್ರು ಕಚೇರಿ ತಮ್ಮ ಎಲ್ಲಾ ಸಿಬ್ಬಂದಿಗಳನ್ನು ಹೊರಗೆ ಕಳಿಸಿ ರಹಸ್ಯ ವ್ಯವಹಾರ ಮಾತಾಡ್ತಾರೆ ಸರ್. ಅದರಲ್ಲಿ ಆ ಮಾತನಾಡೋ ಸಂದರ್ಭದಲ್ಲಿ ರಾಜ್ಯದ ನಗರಾಭಿವೃದ್ಧಿ ಸಚಿವರಿಗೂ ನಾವು ಪಾಲ್ಗೊಳ್ಳ ನೀಡಬೇಕಾಗತ್ತೆ, ಹಾಗಾಗಿ ನೀವು ಇಷ್ಟೇ ಲಂಚ ಕೊಡಿ ಎನ್ನುವಂಥದ್ದು. ಇದು ಬಹಳ ಗಂಭೀರವಾದಂತ ಒಂದು ಭ್ರಷ್ಟಾಚಾರದ ಪ್ರಕರಣ. ಇದರಲ್ಲಿ ಸಚಿವರ ಕಚೇರಿ ಮತ್ತು ಸಚಿವಾಲಯದ ಸಿಬ್ಬಂದಿಗಳು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಈ ರೀತಿ ಇಡೀ ರಾಜ್ಯದಲ್ಲಿ ನಗರಾಭಿವೃದ್ಧಿಯಿಂದ ನಡೆಯುತ್ತಿರುವಂತಹ ಭೂ ಉಪಯೋಗ ಬದಲಾವಣೆ, ಚೇಂಜ್ ಆಫ್ ಲ್ಯಾಂಡ್ ಯೂಸು, ನಕ್ಷೆ ಮಂಜೂರಾತಿ, ಬಿಲ್ಡಿಂಗ್ ಪ್ಲಾನ್ಗಳಲ್ಲಿ 100 ಕೋಟಿ ರೂಪಾಯಿಗಳ ಅಕ್ರಮ ಮತ್ತು ಒಂದು ಭ್ರಷ್ಟಾಚಾರ ಆಗಿದೆ ಸರ್. ಇದನ್ನ ಸಮರ್ಪಕವಾಗಿ ತನಿಖೆ ನಡೆಸಬೇಕು. ಇದರಲ್ಲಿ ನೇರವಾಗಿ ಅಧಿಕಾರಿ ಹೇಳಿರುವಂತೆ ಸಚಿವರಾದಂತ ಅಂದಿನ ನಗರಾಭಿವೃದ್ಧಿ ಮಂತ್ರಿಗಳಾಗಿದ್ದಂತ ಶ್ರೀ ಬೈರತಿ ಸುರೇಶ್ ಅವ್ರ ಪಾತ್ರದ ಬಗ್ಗೆ ಸಮರ್ಪಕವಾಗಿ ತನಿಖೆ ನಡೆಸಬೇಕಂತ ಹೇಳಿ ನಿನ್ನೆ ನಾನು ಗೌರವಾನ್ವಿತ ರಾಜ್ಯಪಾಲರಲ್ಲಿ ಒಂದು ಸವಿರವಾಗದಂತ ಒಂದು ದೂರನ್ನು ನೀಡಿ ಮನವಿ ಮಾಡಿದ್ದೇನೆ. ಹಾ ಸರ್. ಈಗ ಇದಕ್ಕೆ ಸಂಬಂಧಪಟ್ಟಂತೆ ದಾಖಲೆಗಳನ್ನ ಏನಾದ್ರೂ ಒದಗಿಸಿಕೊಟ್ಟಿದ್ದೀರಾ? ನೋಡಿ, ಈಗ ಮೇಲ್ನೋಟಕ್ಕೆ ವೈರಲ್ ಆಗಿರುವಂತ ವಿಡಿಯೋದಲ್ಲಿ ಅಧಿಕಾರಿ ಹೇಳಿಕೆ ಇದೆ. ಈ ಹೇಳಿಕೆಯನ್ನ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಲೇ ಇಲ್ಲ. ನಾಮಕ ವ್ಯವಸ್ಥೆ ಕಾಟಾಚಾರಕ್ಕೆ ಅಧಿಕಾರಿಯನ್ನ ಮಾತ್ರ ಅಮಾನತುಗೊಳಿಸ್ತು. ಇವರು ಸಚಿವರ ಪಾತ್ರ ಇದೆ ಅಂತ ಹೇಳದಂತ ವಿಡಿಯೋದಲ್ಲಿ ಸಚಿವರನ್ನೆಲ್ಲಿ ತನಿಖೆಗೊಳಪಡಿಸಿದ್ದಾರೆ? ಸಚಿವರನ್ನ ತನಿಖೆಗೊಳಪಡಿಸುವಂತವ್ರು ಯಾರು? ಅಂದಿನ ರಾಜ್ಯ ಸರ್ಕಾರ ಒಂದು ಸುಮೋಟೋ ಪ್ರಕರಣ ದಾಖಲೆ ಮಾಡ್ಕೋಬೇಕಾಗಿತ್ತು. ಸಚಿವರು ಪಾಲು ಅನ್ನುವಂಥದ್ದನ್ನ ಅವ್ರು ಏನ್ ಹೇಳಿದ್ರೆ ಅದ್ರ ಸತ್ಯಾಸತ್ಯತೆಯನ್ನ ಒಂದು ತನಿಖಾ ಸಂಸ್ಥೆ ಪರಿಗಣಿಸಬೇಕಾಗಿತ್ತು. ಸಚಿವರ ವಿರುದ್ಧ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್, ಭ್ರಷ್ಟಾಚಾರ ನಿಗ್ರಹ ಕಾಯ್ದೆ ಅಡಿಯಲ್ಲಿ ಪ್ರಕರಣ ದಾಖಲಿಸಬೇಕಿತ್ತು. ಇದ್ಯಾವುದನ್ನು ಮಾಡದಂತ ಅಂದಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ರಾಜಕೀಯ ಮತ್ತು ಆಡಳಿತಾತ್ಮಕ ಹಿತಾಸಕ್ತಿಯನ್ನ ಕಾಯ್ದು ಶ್ರೀ ಬೈರತಿ ಸುರೇಶ್ ಅವರನ್ನ ರಕ್ಷಣೆ ಮಾಡಿದೆ. ಹಾಗಾಗಿ ಈ ಪ್ರಕರಣದಲ್ಲಿ ನಾನು ನಿನ್ನೆ ಗೌರವಾನ್ವಿತ ರಾಜ್ಯಪಾಲರನ್ನ ಭೇಟಿಯಾಗಿ ಇಡೀ ಪ್ರಕರಣದ ಬಗ್ಗೆ ಸಮಗ್ರ ಮತ್ತು ನಿಷ್ಪಕ್ಷಪಾತವಾದಂತ ತನಿಖೆ ಆಗ್ಬೇಕಂತ ಹೇಳಿ ಒಂದು ಒತ್ತಾಯ ಮಾಡಿದೆ ಅಂತದ್ದು. ಈಗ ರಾಜ್ಯಪಾಲರಿಗೆ ಬರೆದಿರುವಂತಹ ಪತ್ರದಲ್ಲಿ ಯಾವ ರೀತಿ ತನಿಖೆ ಮಾಡಿಸ್ಬೇಕಂತ ಹೇಳಿದಿರಿ ಸರ್? ಸರ್ ನೋಡಿ, ಈಗ ಸಚಿವರು ಲಂಚದ ಹಗರಣದಲ್ಲಿ ಸಚಿವರ ಪಾತ್ರ ಯಾವ ರೀತಿ ಇದೆ, ವರ್ಗಾವಣೆಗೆ ಹಣ ತಗೊಂಡಿದ್ದಾರಾ, ಅಥವಾ ಪ್ರತಿ ಪ್ರಕರಣದಲ್ಲೂ ಚೇಂಜ್ ಆಫ್ ಲ್ಯಾಂಡ್ ಯೂಸ್, CLC, ನಕ್ಷೆ ಮಂಜೂರಾತಿ, ಬಿಲ್ಡಿಂಗ್ ಪ್ಲಾನ್ ಅಪ್ರೂವಲ್, ಇಂತ ಹಲವಾರು ಪ್ರಕರಣಗಳು ಇಡೀ ರಾಜ್ಯದ ನಗರಾಭಿವೃದ್ಧಿ ಇಲಾಖೆ ವ್ಯಾಪ್ತಿಗೆ ಬರ್ತಾ ಇದೆ. ನಗರಾಭಿವೃದ್ಧಿ ವ್ಯಾಪ್ತಿಯಲ್ಲಿ ನಡೀತಿರುವಂತಹ ಭ್ರಷ್ಟಾಚಾರ ಇಡೀ ರಾಜ್ಯಕ್ಕೆ ಗೊತ್ತಿರುವಂತದ್ದು. ಯಾವ ರೀತಿ ಅಕ್ರಮ ಆಗ್ತಾ ಇದೆ, ಯಾವ ರೀತಿ ಭ್ರಷ್ಟಾಚಾರ ಆಗ್ತಾ ಇದೆ. ಭ್ರಷ್ಟಾಚಾರ ಇಲ್ಲದೆ ಪ್ರತಿ ಕಡತನೂ ಕೂಡ ಅಲ್ಲಾಡಲ್ಲ ಅನ್ನುವಂಥದ್ದು ಗೊತ್ತಿದೆ. ಇದರಲ್ಲಿ ಏನಾಗ್ತಾ ಇದೆ, ಸಚಿವರು ತಮ್ಮ ಅಧಿಕೃತ ಸ್ಥಾನಮಾನವನ್ನು ದುರುಪಯೋಗ ಪಡಿಸಿಕೊಂಡು ಅನಧಿಕೃತ ಆರ್ಥಿಕ ಲಾಭ ಪಡೆಯಲು ಪ್ರಯತ್ನ ಪಟ್ಟಿದ್ದಾರೆ. ಇದು ಗಂಭೀರವಾದಂತ ಭ್ರಷ್ಟಾಚಾರದ ಪ್ರಕರಣ ಆಗುತ್ತೆ. ಹಾಗಾಗಿ ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿ ಅಂದಿನ ರಾಜ್ಯ ಸರ್ಕಾರದ ಮುಖ್ಯಸ್ಥರಾಗಿದ್ದಂತ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತ ಸಿದ್ದರಾಮಯ್ಯ ಅವರು ತನಿಖೆಗೊಳಿಸಬೇಕಾಗಿತ್ತು ಬೈರತಿ ಸುರೇಶ್ ಅವರ ಪ್ರಕರಣದಲ್ಲಿ. ಹಾಗಾಗಿ ಅಂದಿನ ನಗರಾಭಿವೃದ್ಧಿ ಸಚಿವರಾದಂತ ಶ್ರೀ ಬೈರತಿ ಸುರೇಶ್ ಅವರ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಅಂದು ಮುಖ್ಯಮಂತ್ರಿಗಳಾಗಿದ್ದಂತ ಶ್ರೀ ಸಿದ್ದರಾಮಯ್ಯ ಅವರು ವ್ಯವಸ್ಥಿತವಾಗಿ ಒಂದು ಪ್ರಯತ್ನ ಮಾಡಿರೋದಂತೂ ಸತ್ಯ ಸರ್. ಹಾಗಾಗಿ ಆ ಪ್ರಕರಣದಲ್ಲಿ ಅಲ್ಲಿ ಒಬ್ರು ದೂರು ಕೊಡ್ತಾರೆ, ಶ್ರೀಮಂತ್ ಅಂತ ಹೇಳಿ. ಅವರು ಅದ್ರ ಬಗ್ಗೆ ತನಿಖೆ ಆಗ್ಲಿ ಅಂತ ಹೇಳಿದ್ರೆ ಬರೀ ಕೇವಲ ಅಂದು ಟೌನ್ ಪ್ಲಾನಿಂಗ್ ಅಧಿಕಾರಿ ಆದಂತ ಶರತ್ ಮಡಿವಾಳ ಅವ್ರನ್ನ ಮಾತ್ರ ಅಮಾನತ್ ಮಾಡ್ತಾರೆ. ಇವರು ಶರಣಪ್ಪ ಮಡಿವಾಳ ಅವ್ರನ್ನ ಅಮಾನತ್ ಮಾಡೋದರಲ್ಲ, ಇದರಲ್ಲಿ ಸಚಿವರ ಪಾತ್ರ ಏನಿದೆ, ನೇರವಾಗಿ ಸಚಿವರ ಹೆಸರು ಹೇಳಿದ್ರೆ ಹಿಂದೆ ಯಾವ ಹುನ್ನಾರ ಅಡಗಿದೆ,
ಸಚಿವರಿಗೆ ಈ ರೀತಿ ಬಂದ ನಂತರ ಇಡೀ ರಾಜ್ಯದಲ್ಲಿ ಯಾವೆಲ್ಲ ಹಗರಣಗಳು ತನಿಖೆಗೆ ಒಳಪಡಿಸಬೇಕು ಅನ್ನುವಂಥದ್ದನ್ನ ಮಾಡಬೇಕಿತ್ತು ಸರ್. ಸಚಿವರ ಹೆಸರು ಹೊರಬಂದಿದ್ರು ಕೂಡ ಕೇವಲ ನಾಮಕ ವ್ಯವಸ್ಥೆಗೆ ಅಧಿಕಾರಿಯನ್ನ ಅಮಾನತುಗೊಳಿಸಿ ಪ್ರಕರಣವನ್ನು ಮುಚ್ಚಾಕ್ಲಿಕ್ಕೆ ಯತ್ನ ಮಾಡ್ತಿರೋದು ಇದೊಂದು ಗಂಭೀರವಾದಂತಹ ಪ್ರಕರಣ ಅಂತ ಹೇಳ್ಬೋದು. ಓಕೆ, ಧನ್ಯವಾದಗಳು ದಿನೇಶ್ ಕಲ್ಲಹಳ್ಳಿ ಅವರೇ ನಮ್ಮ ಜೊತೆಗೆ ಮಾತನಾಡಿದ್ದಕ್ಕೆ.